ಎವ್ರಿವನ್, ಎಲ್ಲರೂ ಹೇಗಿದ್ರ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರು ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊಸ ಮನೆಯಲ್ಲಿ ನನ್ನ ಫಸ್ಟ್ ವ್ಲಾಗ್ ಇದು. ಅಪ್ಪ ಅಮ್ಮ ಬಂದಿದ್ದಾರೆ, ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅನ್ನಿಸ್ತು ಇವತ್ತು. ಪಾಪುಗೆ ಸರ್ಪ್ರೈಸ್, ಅವಳು ಮಲಗಿದ್ಲು, ಸೊ ಅವ್ರು ಬಂದು ಮಮ್ಮಿ ಫುಲ್ ಸರ್ಪ್ರೈಸ್. ಅವ್ರ ಅಮ್ಮ ಮುಂದೆ ಬಿಡ್ತಾ ಇಲ್ಲ. ನಾನು ಕಾಫಿ ಮಾಡ್ತಾ ಇದ್ದೀನಿ. ಮಮ್ಮಿ ಡ್ಯಾಡಿಗೆ ವರ್ಷ ಕುಡಿಯೋಲ್ಲ, ನಾನು ಕುಡಿಯೋಲ್ಲ. ಸೊ ಆ್ಯಂಡ್ ಹಾಗೆ ನಮ್ಮ ಕುಕ್ ಪೆಸರಟ್ಟು ಏನಿದು ಅದು ಮಾಡಿದರು, ಗ್ರೀನ್ ಗ್ರಾಮ್ದು. ನನಗಿಷ್ಟ ಅಂತ, ರಾಹುಲ್ಗೆ ಇಷ್ಟ ಆಗಲಿಲ್ಲ, ಬಟ್ ಇಟ್ ಈಸ್ ವೆರಿ ಹೆಲ್ದಿ. ಅದನ್ನ ಇವಾಗ ಅಪ್ಪಂಗೆ ಹಾಕ್ಕೊಡೋಣ ಅಂತ. ಅಪ್ಪ ಊಟನೇ ಮಾಡಿಲ್ಲ ಅಂತೆ, 2 hours ಬೇಕು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಪಾಪ. ಸೊ ಅಪ್ಪಂಗೆ ಮಾಡ್ಕೊಡೋಣ, ನೋಡೋಣ ಅಪ್ಪಂಗೆ ಇಷ್ಟ ಆಗುತ್ತಾ. ಕಾಫಿ ಇನ್ ದ ಮೇಕಿಂಗ್. ಸೊ ಹೊಸ ಕಾಫಿ ಪುಡಿ ತಂದಿದ್ದೆ ಈ ಟೈಮ್, ಬೇಯರ್ಸ್ದು ಕಾಫಿ. ರಾಹುಲ್ ತೊಗೊಂಡಿದ್ದು, ರಾಹುಲ್ ಒಬ್ಬರೇ ಕಾಫಿ ಕುಡಿಯೋದು. ಫಿಶ್, ಚಿಕನ್, ಮೊಟ್ಟೆ ಎಲ್ಲ ಮಮ್ಮಿನೇ ಬರ್ತಾ ತಂದುಬಿಟ್ಟಿದ್ದಾರೆ. ಬಿಕಾಸ್ ಕಾರ್ತಿಕ ಇತ್ತು, ಮಮ್ಮಿ ತಿಂದೆ ಇಲ್ಲ 1 month ಅಂತ ಹೇಳಿ ಅವರೇ ಬರ್ತಾ ತಂದುಬಿಟ್ಟಿದ್ದಾರೆ. ಮೇ ಬಿ ನಾಳೆ ನನ್ನ ಕೈಲಲ್ಲಿ ಏನಾದ್ರು ಮಾಡಿಸ್ಕೊಡ್ತೀನಿ ಅವ್ರಿಗೆ. ಇವತ್ತು ಮಮ್ಮಿನೇ ಮಾಡಬೇಕು ಅಂತ ಮಮ್ಮಿ ಹುಡುಕ್ತಾ ಇದ್ದಾರೆ. ಏನಿದು ಹಿಂಗಿದೆ, ಏನಿದು ಹಂಗಿದೆ ಅಂತ ಹೇಳಕ್ಕೆ. ಮಮ್ಮಿ ಫಸ್ಟ್ ವೀಕಲ್ಲಿ ಬಂದಾಗ ಇನ್ನೂ ಏನು ಸೆಟ್ ಆಗಿರಲಿಲ್ಲ. ಸ್ಕ್ರೀನ್ಸ್ ಒಂದು ಇನ್ನೂ ಬಂದಿಲ್ಲ. ಥ್ಯಾಂಕ್ ಯು. ಸ್ಕ್ರೀನ್ಸ್ ಒಂದು ಬಂದಿಲ್ಲ, ಹಿಂಗೆಲ್ಲ ಹಾಕ್ಬಿಟ್ಟಿದ್ದೀವಿ. ಏನು ಅನ್ಕೊಂಡಿದ್ಯಪ್ಪ, ನನ್ನ ನಿದ್ದೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಏನು ಹೊಸ ಟಾಪ್ಸ್ ತಂದ್ರಾ? ಎಷ್ಟು ಬಟ್ಟೆ ಕೊಡಿಸ್ತಾರೆ ಅದು ಮಮ್ಮಿ ಅಂತೂ. ನನಗೆ ಮೊನ್ನೆ ಎಲ್ಲ ಫುಲ್ ನನ್ನ ವಾರ್ಡ್ರೋಬ್ ಫುಲ್ ಮಮ್ಮಿನೇ ಹೊಸ ಬಟ್ಟೆ ಕೊಡಿಸ್ಬಿಟ್ರು. ತಪ್ಪಾಗ್ಬಿಟ್ಟಿದ್ದೀನಿ, ಅದು ಬಟ್ಟೆ ಆಗ್ತಾಯಿಲ್ಲ ಅಂತ. ವೆರಿ ನೈಸ್. ಸೊ ಮಮ್ಮಿ ಹುಡುಕ್ತಾನೆ ಇದ್ದಾರೆ ಅವಾಗಿಂದ, ಏನಾದರೂ ಹೇಳಬೇಕು ಅಂತ. ನಾನು ಏನು ಅಂದರೆ ನಾನೊಬ್ಬಳೇ ಚೆನ್ನಾಗಿ ಇಟ್ಕೊಳ್ಳೋದು. ನಿನ್ನ ಮಗಳಮ್ಮ ನಾನು. ನಿದ್ದೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಮಧ್ಯರಾತ್ರಿ ಆದರೂ. ರಾಹುಲು ಕ್ಲೀನ್ ಮಾಡುತ್ತೆ, ರಾಹುಲು ನೀಟು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ ಮನೆ. ಡ್ಯಾಡಿಗೆ ಪೆಸರಟ್ಟು ಮಾಡ್ತಾಯಿದ್ವಿ. ಸೊ ಇದು ತಂಪು ಅಂತ ನನಗೆ ಆಂಟಿ ಮಾಡಿಕೊಟ್ರು, ನಮ್ಮ ಕುಕ್. ಸೊ ಶಿ ಇಸ್ ವೆರಿ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನನಗೆ. ಮಮ್ಮಿ ಇದ್ದಾಗಲೇ ಅವ್ರನ್ನ ಲೈಕ್ ಅಪಾಯಿಂಟ್ ಮಾಡ್ಕೊಂಡಿದ್ದು. ಸೊ ಮಮ್ಮಿ ಹೇಳಿದರು, ನಿಮ್ಮ ಮಗಳು ಅಂತ ಅಂದ್ಕೊಳ್ಳಿ, ಅವ್ಳಿಗೇನೂ ಗೊತ್ತಾಗಲ್ಲ, ಎಲ್ಲ ಮಾಡಿಕೊಡಿ ಅಂತ. ಸೊ ನನಗೆ ಬೇಗ ಹೀಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು ನನಗೆಲ್ಲ ತಂಪಾಗಿರೋದು ಮಾಡಿಕೊಡ್ತಾರೆ. ಅದು ಪೆಸರಟ್ಟಾಗಲಿ, ಅದೂ ಗ್ರೀನ್ ಗ್ರಾಮ್ದು. ಇಲ್ಲೆಲ್ಲ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಬಸ್ಸಾರು ಆ್ಯಂಡ್ ಪಲ್ಯ ಅಂತೂ ಸಖತ್ತಾಗಿ ಮಾಡ್ತಾರೆ. ಸೊಪ್ಪು ಮತ್ತು ಗ್ರೀನ್ ಗ್ರಾಮ್ ಪಲ್ಯ. ಎಲ್ಲ ಬುಕ್ಸ್ ಗುಡ್ಡೆ ಹಾಕೊಂಡು ಕೂತ್ಬಿಟ್ಟಿದ್ದಾಳೆ. ಜುಟ್ಟು ವಾವ್, ಸಾಕು, ಸರಿ ಸಾಕು, ಸೂಪರ್ ಜುಟ್ಟು. ಮಮ್ಮ ಸ್ಲೋ ಥ್ಯಾಂಕ್ ಯು. ಕ್ಯಾಚ್ ನಿಧಾನಕ್ಕೆ ಹಾಕ್ತೀನಿ ನಾನು, ಇಟ್ಕೋ. ವಾ, ಆಟ ಆಡ್ತಾಳೆ ಈ ವಯಸ್ಸಿಗೆ. ನೋಡು, ವರ್ಷದ ಮುಖ ನೋಡ್ಕೊಂಡು ತಾತಂಗೆ ಹಾಕೋದು. ಹಿಡಿತಾಳೆ ಸ್ಲೋ ಆಗಿ ಹಾಕಿದ್ರೆ. ಪಿಚ್ ಬಿದ್ರೆ ಹಿಡಿಯೋಕೆ ಬರಲ್ಲ ಅವಳಿಗೆ, ಉಲ್ಟಾ. ಅಯ್ಯೋ ಖುಷಿ ತಾಳಲ್ಲಾರೆ. ನಮ್ಮ ಟಿವಿ ನೋಡಿ, ಪುಟಾಣಿ ಟಿವಿ. ಏನು ಚಪ್ಪಲಿ ಮುದ್ದು ನಿಂದು? ಕ್ರೊಕೊಡೈಲ್ ಅಂತ. ಅದು ಹೋದ ವರ್ಷ ತಂದಿದ್ದು, ಈ ವರ್ಷ ಕರೆಕ್ಟಾಗಿ ಆಗ್ತಾಯಿದೆ ಅವಳಿಗೆ. ಎಷ್ಟು ನೀಟಾಗಿ ಯೂಸ್ ಮಾಡಿ, ಎಷ್ಟು ನೀಟಾಗಿ ಒಂದು ಕಡೆ ಸೈಡಲ್ಲಿ ಬಿಚ್ಚಿಡುತ್ತೆ ಗೊತ್ತಾ ಕಂದಮ್ಮ. ಓಕೆ ಸಾಕು. ಏನು ಕೂಚೋ ಅಂತೆ ಹೋಗ್ಬಿಟ್ಟು, ಅಮ್ಮಮ್ಮ ಬಾ ಕೂಚೋ. ಎಲ್ರಿಗೂ ನಂದು ಕುಕ್ ಇದ್ದಾರಲ್ಲ ಅವ್ರಿಗೂ ಇಷ್ಟ.
ಕಂದಮ್ಮ ಬೀಜ ತೆಗ್ಸ್ಕೋ ಚಿಕ್ಕಿ ಹತ್ರ. ಎಲ್ಲಿ ತೋಸೆ ಚಾಕು? ಈ ಚಾಕು ಇಷ್ಟ, ಮಮ್ಮಿಗೂ ಇಷ್ಟ ಆಯ್ತಂತೆ. ಸ್ಟಾಕ್ ಅವೈಲಬಲ್ ಎಲ್ಲ ಅದು. ನಾನು ಒಂದಿನ ಎಲ್ಲ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಕಾಫಿ ಶುಗರ್ ಟೀದು ಬಾಕ್ಸ್ ಕೂಡ ಚೆನ್ನಾಗಿದೆ, ಕಂಟೈನರ್. ಅವಳು ತಿಂತಾ ಇದ್ದಾಳಂತೆ. ಮಮ್ಮ ಕೊಡಿ, ನನಗೂ ಬೀಜ ಬೇಡ. ಸೊ ಎಲ್ಲ ತೋರಿಸ್ತೀನಿ ಒಂದಿನ. ಏನು ವೀಡಿಯೋಸ್ ಹಾಕಕ್ಕೆ ಟೈಮ್ ಸಿಗ್ತಲ್ಲ, ಸಿಕ್ಕಾಪಟ್ಟೆ ಕೆಲಸ ಇಲ್ಲ ನೋಡಿ. ಈಗಲೂ ಬರೀ ಕೆಲಸ 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 ಆಗೋಗಿದೆ. ನನ್ನ ಮಗ ಎಷ್ಟು ಮಿಸ್ ಅಯ್ಯೋ ಅಯ್ಯೋ, ನಾನು ಬೇಡವಾ ಮುದ್ದು? ಅಮ್ಮಮ್ಮ ನಾಳೆ ಮನೆಗೆ ಹೋಗುತ್ತೆ. ಜುಟ್ಟು ಏನು ಕರ್ಲಾಗ್ಬಿಟ್ಟಿದೆ. ನಾಳೆ ಹೋಗಿ ಹೇರ್ ಕಟ್ ಮಾಡಿಸ್ಬಿಡೋಣ ಮಗಿಗೆ. ಇಬ್ರು ಮಾಡಿಸ್ಕೊಳ್ಳಿ. ಮಮ್ಮಿ ಬಂದರೆ ನಮ್ಮನೆ ಕುಕ್ಕಿಗೂ ರಜಾ. ನಾನು ಇವ್ರು ಬಂದು ರೆಸ್ಟ್ ಮಾಡಲಿ ಅಂದರೆ ನಮ್ಮಮ್ಮ ಇಲ್ಲ, ಅವರೇ ಅಡುಗೆ ಮಾಡ್ತೀನಿ ಅಂತಾರೆ. ಇವಾಗ ರಾತ್ರಿಲಿ ಯಾವ್ದು ಫೋನೆಲ್ಲ ಅಲ್ಲೇ ಎತ್ತಿಕೊಂಡು ಸೋನಾ, ರಾತ್ರಿಲಿ ಯಾವ ಆಟೋನು ಸಿಗಲ್ಲ, ಆಚೆ ಮಲ್ಕೋಬೇಕು ನೀನು ನಿಮ್ಮ ಅಮ್ಮ. ಆಚೆ ಆಗ್ತಾ ಇದೀವಿ ನಾವು. ಗೋ ಆಟೋ ಸಿಗಲ್ಲ, ಆಟೋ ಇಲ್ಲ, ಆಟೋ ಇಲ್ಲ, ಕಾರು ಸಿಗಲ್ಲ. ಪಪ್ಪ ಎಲ್ಲಿದೆ? ಕಾರ್ ಇಲ್ಲ. ಕ್ಯಾಬ್. ಐ ಮೇಡ್ ಚಿಕನ್ ಕಬಾಬ್. ಹಾಂ, ಮಮ್ಮಿ ಮೇಡ್ ನೈಸ್ ಚಿಕನ್ ಸಾಂಬಾರ್. ಸಕ್ಕತ್ತಾಗಿದೆ. ಪಾಪಕ್ಕೆ ಪಾಲಕ್ ಸಾಂಬಾರು ಮಾಡಿದರು. ಇಲ್ಲಿ ಕಬಾಬ್ದೆ ಇನ್ನೂ ಫ್ರೈ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಒಳ್ಳೆ ಮಜಾ ಇತ್ತು ಇಷ್ಟೊತ್ತು. ಫೈನಲಿ ಬ್ಲೈಂಡ್ಸ್. ಅಬ್ಬಾ ಫೈನಲಿ. ಓಕೆ, ಎಕ್ಸಾಕ್ಟ್ಲಿ 1 ಮಂತ್ ಆದಮೇಲೆ ಬ್ಲೈಂಡ್ಸ್ ಹಾಕ್ಸ್ತಾ ಇದ್ದೀವಿ. ಸಾಕು, ಎಕ್ಸ್ಟ್ರಾನೇ ಮಾಡಿದ್ದಾರೆ. ಅಮೇಝಿಂಗ್ ಅಮೇಝಿಂಗ್. ಹೆಂಗಿದೆ ಮ್ಯಾಚಿಂಗ್? ಚೆನ್ನಾಗಿದೆ ಅಮ್ಮ ಅದು ಬ್ರೌನ್ ಕಲರು ಅಲ್ವಾ? ಹಾಂ, ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಚೆನ್ನಾಗಿದೆ. ರೆಡಿ? ಇಲ್ಲೂ ಹಾಕಿ ಆಯಿತು, ಇಲ್ಲೂ ಆಯಿತು. ಈ ಥರದ್ದು ಬರುತ್ತಿಲ್ಲಿ. ಇಲ್ಲಿ ಹಾಕಿ ಆಯಿತು. ಲುಕ್ಕೇ ಚೇಂಜ್ ಆಗೋಯ್ತು ನಮ್ಮ ಬಾಲ್ಕನಿದು. ಅದು ವಾಷಿಂಗ್ ಮಿಷಿನ್ ಇರೋದ್ರಿಂದ ಮಳೆ ಬರುತ್ತೆ ಅಂತ ಹೇಳಿ ಆ ಥರ ಮಾಡಿಸಿದ್ದು. ಅದು ಎದುರುಗಡೆದು ಇನ್ನೂ ಉದ್ದ ಬರುತ್ತೆ. ಅಲ್ಲಿ ದಾರ ಇಟ್ಬಿಟ್ಟಿದ್ದೀವಿ, ಅದು ತೆಗಿಬೇಕು. ವಾವ್, ಅಮೇಝಿಂಗ್. ನಮ್ಮ ಅಪ್ಪನೇ ರಾಡ್ ತಂದು ಕಟ್ ಮಾಡ್ತಾ ಇದ್ದಾರೆ. ಅಪ್ಪ ಹುಡುಗರನ್ನ ಕರೆದಿದ್ರೆ ಮಾಡ್ತಾ ಇದ್ರಲ್ಲ ಡ್ಯಾಡಿ. ಒಂದು ರಾಡ್ ಇಟ್ಟಿದ್ದಾರೆ. ಸ್ಕ್ರೀನ್ಸ್ ಅಮ್ಮ ಮನೆಯದೇ ತಂದಿದ್ದೀನಿ, ಅದನ್ನೇ ಹಾಕೋದು. ಸದ್ಯಕ್ಕೆ ನೋ ನ್ಯೂ ಸ್ಕ್ರೀನ್ಸ್, ಆಮೇಲೆ ಬೈ ಮಾಡುವ ನಿಧಾನಕ್ಕೆ. ಓಕೆ, ರೆಡಿ ಮಾಡಿ ಕಂದಮ್ಮಗೆ. ಜೋರಾಗಿ ಹೇಳಿ, ಕೇಳಿಸ್ತಲ್ಲ. ಚಿಕ್ಕಿ ಫಿಶ್ ತಂದಿದ್ಯಾರು? ಚಿಕ್ಕಿನ ನಿಂಗೆ ಯಾವಾಗಲೂ ಫಿಶ್ ತಂದು ಕೊಡೋದು? ಏನು ಈ ಫಿಶ್ ಹೆಸರು? ಅಂಜಲ್. ಈಟಿಂಗ್ ಫಿಶ್. ನನಗೆ ಕೂದಲು ಕ್ಲಿಪ್ ಹಾಕ್ಸ್ಕೊಳ್ದೆ, ಬಿಟ್ಕೊಂಡು ಸ್ಟೈಲ್ ಮಾಡಿಕೊಂಡು. ಎಷ್ಟು ವಯಸ್ಸು ನಿಂಗೆ? 2. ಇನ್ನೇನು 3 ಆಗುತ್ತೆ. ಬಂದು ಆರಾಮಾಗಿ ರೆಸ್ಟ್ ಮಾಡ್ರಮ್ಮ. ನಾವು ಬಿದ್ದೆ ಹೋಯ್ತು, ಟೈಟ್ ಮಾಡಿರಲಿಲ್ಲ ಅದು. ಅದಕ್ಕೆ ಸ್ಕ್ರೂ ಹಾಕಿಲ್ಲ. ರೆಸ್ಟ್ ಮಾಡಿ ಅಂದರೆ ಬರೀ ಕೆಲಸ ಮಾಡೋದೇ ಮಾಡ್ತಾರೆ ಇವರು. ನಾನಿಲ್ಲಿ
ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಕಡ್ಗ ಏನು ಮಮ್ಮಿ ರಿಪೀಟ್, ನಾನು ಬ್ಲಾಗ್ ಮಾಡೋದೇ ಮರ್ತ್ಬಿಡ್ತೀನಿ. ಮಮ್ಮಿ ಒಂದು ತಿಂಗಳು ತಿಂದೇ ಇರೋದಕ್ಕೂ ಸಖತ್ತಾಗಿದೆ. ಫಿಶ್ ಫ್ರೈ ಅಂತೂ ಒಳ್ಳೆ ಮಸಾಲ ಹಿಡಿದಿದೆ. ನೀನು ಮಾಡಿಕೊಟ್ಬಿಟ್ರೆ ಇದಕ್ಕೆ ಒಂದು 400 ರೂಪಾಯಿ ಕೊಡ್ತಾರೆ. ಒಂದು ಪೀಸಿಗೆ 400-500 ರೂಪಾಯಿ. ಹಲೋ ಶಾ, ಒಂದು ಪೀಸ್ 400 ರೂಪಾಯಿ ಕೊಡ್ತಿಂತೀವಲ್ಲ. ಫಿಶ್ ಚೆನ್ನಾಗಿದೆ, ಚಿಕನು ಚೆನ್ನಾಗಿದೆ ಅವಳು ತರೋದು. ಸೊ ಅವಳು ಚೆನ್ನಾಗಿರೋ ಫಿಶ್ ಚಿಕನ್ ತಂದಾಗ ಚೆನ್ನಾಗಿ ಮಾಡಬೇಕು ಅನ್ನೋದು ಎಕ್ಸ್ಟ್ರಾ ಜವಾಬ್ದಾರಿ ಬರುತ್ತೆ ನನಗೆ. ಗ್ರೀನ್ ಕಲರ್ ಮಸಾಲೆ ಎಲ್ಲ ನೋಡ್ಕೊಂಡಿದ್ದೀನಿ ಆಯ್ತಾ ವರ್ಷ. ನೀನು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತೀಯಲ್ಲ, ನೀನು ಅಷ್ಟು ಕಾಸ್ಟ್ಲಿ ಫಿಶ್ ತಂದಾಗ ಟ್ರೈ ಮಾಡೋಕ್ಕೆ ಭಯ ಆಗುತ್ತೆ ನನಗೆ ಅಲ್ವಾ? ಅಂಜಲ್ ಫಿಶ್ ಅಲ್ಲ. ಸ್ಕೂಲಲ್ಲಿ ರೈಮ್ಸ್ ಹೇಳ್ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡೋಳೆ ಹುಚ್ಚು, ಬಾಯಿ ನೋಡು, ನನ್ನ ಥರನೇ ಮಾಡೋಳು ನೋಡು. ಅಯ್ಯೋ 9:30 ಅವತ್ತು ಮಲಗಿದ್ದು, ನಾನು ಪೂಜೆ ಮಾಡಿದ್ದು ಮಲಗಿದ್ದು ಅಂತ ಇದ್ದೀನಿ. ಸಂಜೆ 6:30 9 ಗಂಟೆವರೆಗೂ ಅದನ್ನು ತೊಳೆದು ಒರೆಸಿ, ಒದ್ದೆ ಬಟ್ಟೆ ಒರೆಸಿ, ಡ್ರೈ ಬಟ್ಟೆ ಒರೆಸಿ, ಅಷ್ಟನ್ನ ಎಲ್ಲ ಹಚ್ಬಿಟ್ಟಿದ್ರಲ್ಲ. ಆ ಸಂದಿನೂ ಒರೆಸಿದೀವಿ ವರ್ಷ, ಅದ್ರೊಳಗಡೆ ಎಲ್ಲ ಧೂಳು ಕೂತಿತ್ತು. ದ ಗ್ಯಾಲರಿಯಾ ಮಾಲ್ಗೆ ಬಂದಿದ್ದೀವಿ ನಾವೀಗ. ಇಲ್ಲಿಗೆ ಮಲ್ಕದಮ್ಮ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಇದು. ಎಲ್ಲಿ ಬಂದಿದ್ದೀವಿ ನೋಡಿ ಫೋಟೋನ. ಸೊ ನಮ್ಮನೆ ಹತ್ರ ಇರುವಂಥ ಪ್ರಿಟಿ ಲಿಟಲ್ ಮಾಲ್ ಸ್ಪಾರ್ ಇದೆ ಕೆಳಗೆ. ಇಲ್ಲಿ ಶಾಪಿಂಗಿಗೆಲ್ಲ ಅಂಗಡಿಗಳಿದೆ, ಯಾವ್ದಾವ್ದಿದೆ ಗೊತ್ತಿಲ್ಲ, ನೋಡುವ. ತಲೆ ಸ್ನಾನ ಮಾಡಿದ್ರೆ ಕೂದಲೆಲ್ಲ ಬಿಟ್ಬಿಡಿದೆ. ಮಮ್ಮ ಫೋಟೋ ಅಲ್ಲ ವಿಡಿಯೋ. ಮಾಲಿಗೆ ಬಂದರೆ ಮಾತ್ರ ರಾಣಿ ಅವಳೆ ಓಡ್ತಾಳೆ, ಎಲ್ಲ ಗೊತ್ತಿರೋ ಥರ. ವರ್ಷ ನೀ ನೋಡ್ಕೋ ನೀಟಾಗಿ ಮುಂದಕ್ಕೆ. ಇವಳು ಎದ್ರುಕೋತಾ ಇದ್ದಾಳೆ ಇಲ್ಲಿ. ವರ್ಷ ಒಂದೇ ಏಟಕ್ಕೆ ಬೀಳಿಸ್ತೀಯ ಹೊಡಿಯೇ. ಐ ಸ್ಟಿಲ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯು. ಅಯ್ಯೋ ಅದೇ ಏನು ಎದ್ರಾಗ ಹೋಗ್ಬಿಟ್ಟಿದ್ರೆ. ಸರಿ ಯಾವ್ದು ಆಡ್ತೀರಾ? ಹಾಂ ಫಾಸ್ಟ್ ಫಾಸ್ಟ್ ಫಾಸ್ಟ್. ಇವಾಗ ಆಗ್ತಾವಳೆ. ಆ ಕಾರ್ಡ್ ಪ್ರೊಸೆಸಿಂಗ್ ಮಾಡು ಮಾಡು. ಚಿಕ್ಕಿ ವಿನ್ ಆಗ್ತಾ ಇದೆ, ನೀನ್ ಮಾಡು 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 ಬಂಗಾರಿ. ಹಿಂಗೆ ಇವಾಗ ಹೀಗೆ ಮಾಡ್ತಾ ಇದೀವಿ ರಿಂಗ್ ಟಾಸ್. ಎಷ್ಟು ಕ್ಯೂಟ್ ಇದೆ ಎಲಿಫೆಂಟ್. ಕಂದಮ್ಮಗೋಸ್ಕರ ಎಲಿಫೆಂಟ್. ವರ್ಷ ಇಲ್ಲಿಂದ ಕಣಿ. ನೀನು ಕುತ್ಕೋ, ಅಮ್ಮ ಮಾತ್ರ ಆಡೋಣ.
Which one you want, Kannamma? This one? Rainbow riot. ನೀ ತಿನ್ನಲ್ಲ ಬೇಡ, ಇದೆ ತಗೋ ಕೇಕ್. ಅದು ಬೇಡ, ಬ್ರೌನಿನೇ ತಗೋ. This one, it's nice, color. Yeah. ಹಾಂ ಟೇಕ್ Kannamma, ಇಲ್ಲಿ ಅಲ್ಲಿ ಬಾ, ಚಿಕ್ಕಿ ಹತ್ರ ಕೂತ್ಕೋ. Where is ಚಿಕ್ಕಿ? ಯಮ್ಮಿ, ಸೇ ಯಮ್ಮಿ. ಡೋನಟ್ ಶಾಪ್. ಫೋಟೋ ತೆಗಿ ಅಂತ ನಿಂತ್ಕೊಂಡು ಅಷ್ಟು ಪೋಸ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡಿದ್ದಾಳೆ ಸುಬ್ಬಿ. ನೀನು ಯಾಕೆ ಬಿಟ್ಟೋಗೋದು ನಮ್ಮನ್ನ? ಮುಂದೆ ಓಡ್ತೀಯ ದೊಡ್ಡ ಮನುಷ್ಯ ಥರ. ಅವಳಿಗೆ ಈ ಕಡೆ ಬಂದಿದ್ದೆ ಮರ್ತೋಗಿತ್ತು. ಸುತ್ತ ಮಿರರ್. ಹೆಲೋ ವ್ಲಾಗರ್ಸಿಗೆ ಚೆನ್ನಾಗಿದೆ ಇದು. ವಿ ಆರ್ ಇನ್ ಸ್ಪಾರ್ ನಾವು. ಸ್ವಲ್ಪ ಏನೇನೋ ಬೇಕಿತ್ತು. ಇಲ್ಲೋ ನಮ್ಮಮ್ಮ. ನೋ ಮನೇಲಿ ತುಂಬ ಇದೆ, ಏನು ಬೇಡ, ಒಂದು ಬೇಡ. ಅಲ್ಲ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತೆ. ನೋ ಪಾಪು ಸ್ಕೂಲಿಗೆ ಏನಾದರೂ ಕೊಟ್ಟು ಕಳಿಸ್ತೀನಿ ಏನಿದೆ. ಸೊ ಮಕ್ಕಳಿಗೆ ಲಾಟ್ಸ್ ಚಾಕೋ ಪೈ ಕೊಡೋಣ ಅಂತ 2 ಬಾಕ್ಸ್ ತೊಗೊಂಡಿದ್ದೀನಿ. ಸಾಕು ಕಂದ, ಎಷ್ಟು ತೊಗೋತ್ಯಾ? ಅವಳಿಗೇನು ಬೇಕು ಅವಳು ತೊಗೊಳ್ತಾ ಇದ್ದಾಳೆ ಎಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಬಿಲ್ಲಿಂಗ್ ಸೆಕ್ಷನಲ್ಲಿ ಅಂತ. ಎಲ್ಲ ತೆಗ್ದಿಡೋದು ವಾಪಸ್. ಎಲ್ಲ ಇಷ್ಟೆಲ್ಲ ರೇಷನ್ ಇಟ್ಕೊಂಡಿದ್ದೀವಿ. ವರ್ಷ ಅಕ್ಕಿ ಇಟ್ಕೊಂಡು ಅವಳು ನೋಡಿ ಏನು ಇಟ್ಕೊಂಡಿದ್ದಾಳೆ. ಐಸ್ ಕ್ರೀಮ್ ರಾಣಿ. ಸ್ಲೋ ಲಿಫ್ಟ್ ಹೋಗುತ್ತೋ ಬಂಗಾರಿ. ಯಾಕೆ ಅಮ್ಮಮ್ಮ ಏನಕ್ಕೆ ಸಡನ್ ಆಗಿ ಏನಾಯ್ತು? ಚಿಕ್ಕಿ ಜೊತೆ ಆಟ ಆಡ್ಕೊಂಡಿದ್ದ. ಸರಿ, ಅಮ್ಮಮ್ಮನ ಕಳಿಸ್ಬಿಡೋಣ, ಬಾಯ್ ಮಾಡ್ಬಿಡು. ಚಿಕ್ಕಿ ಇರುತ್ತೆ, ಅಮ್ಮಮ್ಮನ ಕಳಿಸ್ಬಿಡು. ಏನೇ ವರ್ಷ ಇಂಥ ಮೋಡಿ ಅಷ್ಟೊಂದು ಜೊತೆ ಚಿಕ್ಕಿ ಇಷ್ಟ ಅಂತೆ. ನನ್ನ ವ್ಲಾಗ್ 3 ದಿನನೂ ಅರ್ಧಂಬರ್ಧ. ನಾನು ಇವತ್ತೊಂದು ವ್ಲಾಗ್ ಹಾಕಬೇಕಿತ್ತು ಅಂತ ಈ ವ್ಲಾಗೇ ಕಂಟಿನ್ಯೂ ಮಾಡೋದು ಮರ್ತ್ಬಿಟ್ಟೆ. ಹಲೋ. ಸೊ ಎಸ್, ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಮಟನ್. ಬಿಕಾಸ್ ಫ್ರೈಡೇ ಫುಲ್ ಚಿಕನ್ ಮಾಡಿದ್ವಾ, ಅಮ್ಮ ಮಾಡಿದ್ರು ಫ್ರೈಡೇ, ಇಲ್ಲ ನಾನೇ ಮಾಡ್ತೀನಿ ಅಂತ. ನೆನ್ನೆ ಫಿಶ್ ಫ್ರೈ ಮಾಡಿದ್ವಿ, ರಸಮ್ ಮಾಡಿದ್ರು ನಮ್ಮ ಕುಕ್ ಅವರು. ನಾನು ಆಂಟಿ ಅಂತೀರಲ್ಲ, ಸೊ ಆಂಟಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಇವತ್ತು ಆಂಟಿ ಏನೇನು ಮಾಡಿದಾರೆ ತೋರಿಸ್ತೀನಿ. ಇವತ್ತು ಫುಲ್ ಮಟನ್ ಮೆನು. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಇದು ಬಿರಿಯಾನಿ, ಮಟನ್ ಬಿರಿಯಾನಿ. ಮಮ್ಮಿಗೋಸ್ಕರ ಫುಲ್ ಮಟನ್. ಆ್ಯಂಡ್ ಡ್ಯಾಡಿನೂ ತಿಂತಾರೆ ಅಂತ. ಇದು ಲಿವರ್ ಫ್ರೈ ಆಲ್ಮೋಸ್ಟ್ ಖಾಲಿ. ಇದು ಮಟನ್ ಚಾಪ್ಸು, ಲಿವರ್ ಫ್ರೈ, ಪೆಪ್ಪರ್ ಡ್ರೈ ಮಾಡಿದ್ದಾರೆ. ಇದು ನಾವು ಇವಾಗ ಯಾರು ತಿಂದಿಲ್ಲ, ಖಾಲಿ ಆಗಿಲ್ಲ. ಈ ಥರ ಕುಕ್ಕು ಸಿಗಬೇಕು. ಅದು ನೈಟ್ ಚಪಾತಿಗೆ ತಿನ್ನೋಣ ಅಂತ. ಈಗ ಐಸ್ ಕ್ರೀಮ್. ಎಷ್ಟು ಲಕ್ಕಿ ಫೀಲ್ ಆಗುತ್ತೆ ಗೊತ್ತಾ, ಟು ಗೆಟ್ ಸಂಬಡಿ ಲೈಕ್ ದಿಸ್. ಒಳ್ಳೆ ಕುಕ್ ಸಿಗೋದಕ್ಕೂ, ಅಡುಗೆಯವ್ರು ಏನೋ ಕೆಲಸದವ್ರು ಸಿಗೋದಕ್ಕೂ ತುಂಬಾ ಪುಣ್ಯ ಮಾಡಿರಬೇಕು ಅಂತ ಫೀಲ್ ಆಗ್ತಾ ಇದೆ ನನಗೆ. ಬಿಕಾಸ್ ಡೇ 1 ನಂಗೆ ಸಿಕ್ಕಿದ್ರು. ವೆರಿ ಹ್ಯಾಪಿ. ಚಿಕ್ಕಿ ಭೂಷ ಮಾಡ್ತಾ ಇದೆ ತಾಳು. ಅವಳು ಆಗಲೇ ಮಮ್ಮಿಯಿಂದ ಓಡಾಡ್ತಾ ಇದ್ದಾಳೆ, ಚಿಕ್ಕಿನೂ ಬೇಕು ಎಲ್ಲ ರೆಡಿ ಆಗ್ಬಿಡ್ತವ್ರೆ ಅಂತ. ನಾವು ನಾಳೆ ಹೋಗೋಣ ಮುದ್ದು, ಓಕೆ? ಅಮ್ಮ ನಾಳೆ ಹೋಗೋಣ. ಆಟೋದಲ್ಲಿ ಇಷ್ಟು ಜನ ಜಾಗ ಸಾಲಲ್ಲ ಅಲ್ವಾ ಬಂಗಾರಿ? ನಾವು ನಾಳೆ ಕಾರಲ್ಲಿ ಹೋಗೋಣ. ಏನ್ ಗೊತ್ತಾ, ನಾನು ಡಾಕ್ಟರ್ ಹತ್ರ ಇಂಜೆಕ್ಷನ್ ಬೇರೆ ಹಾಕ್ಬಿಟ್ಬಿಡ್ತಾರೆ. ಅವಳನ್ನ ಮಲಗಿಸ್ಬಿಟ್ಟು ಹೋಗೋಣ ಅಂತ ಮಮ್ಮಿ ಡ್ಯಾಡಿ. ಬೇಡ ಬಿಡು, ಮಲ್ಕೋ. ಬೇಡ, ನಾನು ಹೋಗಲ್ಲ. ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದ್ಬಿಡಮ್ಮ. ಇಲ್ಲ ಮಲ್ಕೋತೇವೆ, ನಾನು ತಪ್ಕೊಂಡು ಮಲ್ಕೋತೇವೆ. ಬೇಕಿ
ಟೆನ್ಷನ್ ಮಗ. ಎಲ್ಲ ಮಗಳು ಮನೆಗೆ ಬಂದು ಅದು ತೊಗೊಂಡು ಡಸ್ಟ್ಬಿನ್ ಡಸ್ಟ್ಬಿನ್ ಹೊಸದು ಯೂಸ್ ಆಗ್ತಾ ಇರಲ್ಲ ನಮಗೆ, ನಾವು ವೇಸ್ಟೇಜ್ ಕಮ್ಮಿ ಮಾಡ್ತಾ ಇದೀವಿ ಅದಕ್ಕೆ. ಬಾಯ್ 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 ಡ್ಯಾಡಿ. ಬೆಲ್ಟ್ ಹಾಕೋಬೇಕು ಫ್ರಂಟ್. ಬಾಯ್, ಹುಷಾರು. ರೀಚ್ ಆದ್ಮೇಲೆ ಕಾಲ್ ಮಾಡಿ. ಈಗ ಹೇಳಿದ್ದಾಯ್ತು, ಅದಕ್ಕೆ ಏನು ನೀವು ಹೇಳಿದ್ರಿ? ಏನೋ ಮಾತಾಡಕ್ಕೆ ಹೋಗಿ ಏನೋ ಆಗೋಯ್ತಲ್ಲ, ನನಗೆ ಅದು ಒಳಗುಟ್ಟು ಗೊತ್ತಾಗಬೇಕು, ನೀನು ಹೆಂಗ್ ಸೇವ್ ಆಯ್ತಿದೆ ಅಂತ. ಎರಡನೇ ಕಿಚ್ಚ ಚಪ್ಪರೆ I am not Nia. I am Mama. No, Papa. I am Papa. Two. I will not talk to you. Okay, go. I will go for work. No,